Hello students, welcome to my channel English with Basuraj sir. My name is Basurajappa, an English teacher. Well students, today let's study about these confusing modal verbs may and might. ನಿಮ್ಗೆ ಗೊತ್ತಿರ್ಬೋದು ಮೇ ಮತ್ತು ಮೈಟ್ ಇವು ಮೋಡಲ್ ವರ್ಬ್ಸ್. ಹಲವಾರು ಮೋಡಲ್ ವರ್ಬ್ಸ್ಗಳಿವೆ. ಉದಾಹರಣೆಗೆ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್ ಆ ಥರ. ಇದನ್ನು ನಾವು ಲೆಟ್ಸ್ ಲರ್ನ್ ಅಬೌಟ್ ಮೇ ಅಂಡ್ ಮೈಟ್. ಮೇ ಮೈಟ್ ಅಂದರೆ ಮೀನಿಂಗ್ ಒಂದೇನೆ, ಅಂದರೆ ಸ್ಪೆಕ್ಯುಲೇಷನ್, ಊಹೆ ಮಾಡೋದು. ಟುಡೇ ಇಟ್ ಮೇ ರೈನ್ ಇನ್ ದಿ ಈವ್ನಿಂಗ್, ಇವತ್ತು ಸಂಜೆ ಮಳೆ ಬರ್ಬೋದು, ಊಹಿಸೋದು. ಸ್ಪೆಕ್ಯುಲೇಷನ್ ಅಂದರೆ ಗೆಸ್ಸಿಂಗ್ ವರ್ಕ್, ಗೆಸ್ ಮಾಡೋದು. ಎರಡನೇದು ರಿಕ್ವೆಸ್ಟ್ ಮಾಡಲಿಕ್ಕೆ ಅಂದರೆ ಮೇ ಕಮ್ ಇನ್ ಸರ್, ಇಟ್ ಮೇ ರೈನ್ ಟುಡೇ, ಈ ದಿನ ಮಳೆ ಬರ್ಬೋದು ನೋಡಿ. ಮೇ ಊಹೆ, ಗೆಸ್ಸಿಂಗ್ ವರ್ಕ್. ಅದಾದ್ಮೇಲೆ ರಿಕ್ವೆಸ್ಟ್ಗೇನು ಮೇ ಕಮ್ ಇನ್ ಸರ್, ನಾನು ಒಳಗಡೆ ಬರ್ಬೋದೇ ಸರ್. ಮೇ ಐ ಲೀವ್ ನೌ, ನಾನೀಗ ಹೊರಡಬಹುದೇ. ಆಮೇಲೆ ವಿಶ್, ಮೇ ಯು ಲಿವ್ ಲಾಂಗ್, ಮೇ ಯು ಲಿವ್ ಲಾಂಗ್, ನೀನು ಬಹಳ ವರ್ಷ ಬದುಕು, ನೀನು ದೀರ್ಘಾಯುಷ್ಮಾನ್ ಭವ ಅಂದರೆ ನೀನು ಬಹಳ ವರ್ಷ ಬದುಕು, ಶತಕ ಬಾರಿಸು, 100 ವರ್ಷ ಬದುಕಿರು. ಮೇ ಯು ಲಿವ್ ಲಾಂಗ್ ಇದ್ರು ಕೂಡ ಬಳಸ್ತೇವೆ. ಅದೇ ವಿಶ್, ಅದು ಪಾಸಿಬಿಲಿಟಿ. ಮೇ ಕ್ಲೋಸ್ ದ ವಿಂಡೋ, ಮೇ ಕ್ಲೋಸ್ ದ ವಿಂಡೋ, ನಾನು ಕಿಟಕಿ ಮುಚ್ಚಲೆ ಅಂತ ಪೊಲೈಟ್ ಆಗಿ ಹೇಳ್ಬೇಕಾದ್ರೆ ನಾವು ಮೇಯನ್ನು ಬಳಸ್ತೇವೆ. ಮೇ ಇಸ್ ಎ ಪಾಸಿಟಿವ್ ವರ್ಡ್. ಅದೇ ಮೈಟು ಅದು ಪಾಸಿಟಿವ್ ಅಲ್ಲ, ಅದು ನಾವು ಇಟ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಮೇ. ಮೇನ ಭೂತಕಾಲದಲ್ಲಿ ಹೇಳ್ಬೇಕಾದ್ರೆ ಪಾಸಿಟಿವ್ ಮೈಟ್ ಅಂತ ಹೇಳ್ತೀವಿ ನಾವು, ಮೈಟ್ ಅಂತ ಬಳಸ್ತೀವಿ ನಾವು. ಈಗ ನೋಡಿ, he said that he might pass the exam. ಅವನು ಏನು ಹೇಳ್ದ ಅಂದ್ರೆ, ತಾನು ಪರೀಕ್ಷೆಯಲ್ಲಿ ಪಾಸ್ ಆದರೂ ಆಗ್ತೇನೆ ಅಂತ ಗೆಸ್ ಮಾಡಿ ಹೇಳ್ದ. ಈ ಮೈಟ್ ಅಂತ ಹೇಳ್ತೇನೆ. ಇಲ್ಲಿ ಸೆಡ್ ಅಂತ ಪಾಷನ್ಸ್ ಇರೋದ್ರಿಂದ ಹಿ ಮೇ ಪಾಸ್ ದಿ ಎಕ್ಸಾಮ್ ಅಂತ ಹೇಳಕ್ ಬರೋದಿಲ್ಲ. ಅದನ್ನ ಇನ್ನೊಂದು ರೀತಿ ಹೇಳ್ಬೋದು, ಹಿ ಸೆಡ್ ಐ ಮೇ ಪಾಸ್ ದಿ ಎಕ್ಸಾಮ್. ಈ ತರನು ಕೂಡ ಹೇಳ್ಬೋದು. ಇದು ಇನ್ವರ್ಟೆಡ್ ಕಾಮದಲ್ಲಿ ನಾವು ಈ ರೀತಿ ಹೇಳೋದು. ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳ್ಬೇಕಾದ್ರೆ ಐ ಮೇ ಪಾಸ್ ದಿ ಎಕ್ಸಾಮ್. ಇಂಡೈರೆಕ್ಟ್ ಸ್ಪೀಚ್ ಹೇಳ್ಬೇಕಾದ್ರೆ ಈ ಸೆಡ್ ದಟ್ ಈ ಮೈಟ್ ಪಾಸ್ ದ ಎಕ್ಸಾಮ್, ಈ ರೀತಿ ಹೇಳ್ತೀವಿ. ಮೈಟ್ ಅನ್ನೋದು ಪಾಸಿಟಿವ್ ವರ್ಡ್ ಅಲ್ಲ, ನೆಗೆಟಿವ್ ವರ್ಡ್, ಸಾಧ್ಯತೆ ಕಡಿಮೆ ಅದು. ಟುಡೇ ಇಟ್ ಮೈಟ್ ರೈನ್ ಅಂದ್ರೆ ಇದನ್ನ ಮಳೆ ಬರೋ ಸಾಧ್ಯತೆ ಕಡಿಮೆ ಅನ್ನೋ ಅರ್ಥವನ್ನು ತೋರಿಸುತ್ತೆ. ಇಟ್ ಮೇ ರೈನ್ ಅಂದ್ರೆ ಮಳೆ ಬರೋ ಸಂಭವ ಹೆಚ್ಚು, ಮೋರ್ ದೆನ್ 50% ಅಂತ ಅನ್ನೋದು ತೋರಿಸುತ್ತೆ. ಕಡಿಮೆ ಇಟ್ ಮೈಟ್ ನಾಟ್ ರೈನ್ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ 20% ಆರ್ 10% ಆರ್ 20% ಆ ಥರ ಇರ್ತದೆ. ಈಗ ನಾವು ಮೈಟನ್ನು ಇನ್ನೂ ಕೆಲವು ಸಂದರ್ಭಗಳಲ್ಲಿ ನಾವು ಬಳಸ್ತೇವೆ. ಮೈಟ್ ಅಂದರೆ ಬಲ ಅಂತಲೂ ಕೂಡ ಆಗುತ್ತೆ. ಮೈಟ್ ಅಂದರೆ ಬಲ, ಸ್ಟ್ರೆಂತ್, ಶಕ್ತಿ ಅಂತ ಆಗುತ್ತೆ. ಈ ಗಾಟ್ ಎ ಗ್ರೇಟ್ ಸ್ಟ್ರೆಂತ್ ಅಂತ ತೋರಿಸಕ್ಕೆ ಮೈಟ್. ಈಸ್ ಎ ಮೈಟಿ ಮ್ಯಾನ್, he is a man of might. ಅಂದ್ರೆ ಬಲಶಾಲ, ಬಲವಾನ್, ಮ್ಯಾನ್ ಆಫ್ ಮೈಟ್ ಹಾಗೂ ಹೇಳ್ತೀವಿ ನಾವು ಮೈಟ್ ಅಂತ. ಆದರೆ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಹೇಳಿಸ್ಬೇಕಾದ್ರೆ
ನಾವು ಮೋಡಲ್ ವರ್ಬ್ ಆಗಿ ಯೂಸ್ ಮಾಡ್ಬೇಕಾದ್ರೆ ಈ ರೀತಿ ನಾವು ಮೈಟ್ ಅನ್ನೋದನ್ನ ಸಂಭವನೀಯತೆನ ಹೇಳ್ತೇವೆ. ಸಂಭವನೀಯತೆ ಅಂದ್ರೆ ಪಾಸಿಬಿಲಿಟಿ. She said I might win the test. ಅವಳು ಹೇಳಿದ್ಲು ನಾನು ಟೆಸ್ಟ್ ಅಲ್ಲಿ ವಿನ್ ಆಗ್ತೀನಿ, ವಿನ್ ಆಗೋ ಸಾಧ್ಯತೆ ಇದೆ, ಸಂಭವನೀಯತೆ ಇದೆ, ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ಲು ಅವಳು. ಈಗ ಫ್ರೆಂಡ್ಸ್, ನಾವು ಕೆಲವೊಂದು ವಾಕ್ಯಗಳನ್ನು ಕೊಡ್ತೀನಿ. ಈ ಬಿಟ್ಟಿರೋ ಜಾಗಗಳಲ್ಲಿ ಯು ಹ್ಯಾವ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಐದರ್ ಮೇ ಆರ್ ಮೈಟ್. ಇವುಗಳಿಂದ ನೀವು ತುಂಬಬೇಕು. ನೋಡೋಣ ಅದು ಯಾವುದು ಅಂತ ನೋಡೋಣ. ಫಿಲ್ ಇನ್ ದಿ ಬ್ಲಾಂಕ್ಸ್ ವಿತ್ ಮೇ ಆರ್ ಮೈಟ್. Fill in the blanks with may or might. One. It dash rain. It dash rain. You would better take a coat. You would better take a coat. Coat means raincoat. Second, he said that it dash rain. Third one, dash I borrow an umbrella. Borrow your umbrella. Fourth one, dash all your wishes come true. Fifth one, if we get there early, we dash get a good seat. Get a seat. Let's see one by one. First one, it dash rain. You would better take a coat. ಈ ದಿನ ಮಳೆ ಬರೋ ಸಾಧ್ಯತೆ ಇದೆ, ನೀನು ರೈನ್ ಕೋಟ್ ತಗೊಂಡು ಹೋಗು ಅಂತ. ಇದಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಮೇ ಹಾಕ್ಬೇಕು, ಮೈಟ್ ಅಲ್ಲ. ಕಡಿಮೆ ಇದ್ರೆ, ಮಳೆ ಬರೋ ಸಾಧ್ಯತೆ ಕಡಿಮೆ ಇದ್ರೆ ಮೈಟ್ ಹಾಕ್ಬೋದು. ಹೆಚ್ಚಿಗೆ ಮೋಡ ವೆನ್ ದ ಸ್ಕೈ ಇಸ್ ಫಿಲ್ಡ್ ವಿತ್ ಡಾರ್ಕ್ ಕ್ಲೌಡ್ಸ್, ಅಂದ್ರೆ ಮೋಡದ ಆಕಾಶದಲ್ಲಿ ಮೋಡಗಳು ತುಂಬಿರುವಾಗ, ಕಪ್ಪು ಮೋಡಗಳು, ಮಳೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಅವಾಗ ಮೇನೇ ಹೇಳ್ಬೇಕಾಗುತ್ತೆ ನಾವು. ಈ ಸೆಟ್ ದಟ್, ಇದು ಪಾಸ್ಟ್ ಇದೆ. ಅವನೇನ್ ಹೇಳ್ದಂದ್ರೆ ಇಟ್ ಮೇ ರೈನ್. ಯಾಕೆಂದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಮೇ ಅಂತ ಬರಲ್ಲ, ಮೈಟ್ ಅಂತ ಬರುತ್ತೆ. ಇದು ಪಾಸ್ಟ್ ಟೆನ್ಸ್ ಆಫ್ ಮೇ, ಅದರಿಂದ ಮೈಟ್ ಹಾಕೋದು. ಡ್ಯಾಶ್ ಐ ಬಾರೋ ಯುವರ್ ಅಂಬ್ರೆಲಾ. ನನಗೆ ನಿನ್ನ ಅಂಬ್ರೆಲಾ ಕೊಡ್ತೀಯ ಸ್ವಲ್ಪ. ಮೈ ಬಾರೋ ಯುವರ್ ಅಂಬ್ರೆಲಾ. ನೆಕ್ಸ್ಟ್, ಆಲ್ ಯುವರ್. ಇದೆಲ್ಲ ಪಾಸಿಟಿವ್ ಕೇಳ್ಬೇಕಾದ್ರೆ ಮೈಟ್ ಅಂತ ಬಳಸೋಂಗಿಲ್ಲ, ಮೇ ಹಾಕ್ಬೇಕಲ್ಲಿ. ನೆಗೆಟಿವ್ ಆದ್ರೆ ಸಾಧ್ಯತೆ ಕಡಿಮೆ ಇದ್ರೆ ಮೈಟ್ ಆಗ್ಬೋದು. ಡ್ಯಾಶ್ ಆಲ್ ಯುವರ್ ವಿಶಸ್ ಕಮ್ ಟ್ರೂ. ನಿನ್ನ ಎಲ್ಲ ಆಸೆಗಳು ಈಡೇರಲಿ. ಮೇ ಹಾಕ್ಬೇಕಿತ್ತು ಪಾಸಿಟಿವ್ ಆಗಿ ಮಾತಾಡ್ಬೇಕಾದ್ರೆ ಮೇ. ಇಫ್ ವಿ ಗೆಟ್ ದೇರ್ ಅರ್ಲಿ ವಿ ಡ್ಯಾಶ್ ಗೆಟ್ ಎ ಸೀಟ್. ನಾವು ಬೇಗ ಅಲ್ಲಿ ಹೋದ್ರೆ ನಮಗೆ ಒಳ್ಳೆ ಸೀಟ್ಗಳು ಸಿಗ್ಬೋದು. ಸಿಗೋ ಸಾಧ್ಯತೆ
ಅಷ್ಟಾಗಿರೋಲ್ಲ, ಆವಾಗ ಮೈಟ್ ಹಾಕ್ಬೇಕು. ನೋಡೋದಲ್ಲ ಸ್ನೇಹಿತರೆ, ಹೀಗೆ ನಾವು ಮೇ ಮತ್ತು ಮೈಟ್ಗಳನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾವು ತಿಳ್ಕೊಂಡು, ಅಂದರೆ ಇವುಗಳನ್ನ ಜಾಸ್ತಿ ಸ್ಪೆಕ್ಯುಲೇಷನ್, ರಿಕ್ವೆಸ್ಟ್, ಪಾಸಿಬಿಲಿಟಿ, ಇಂಥ ಸಂದರ್ಭಗಳಲ್ಲಿ ಇವುಗಳನ್ನ ಬಳಸ್ತಾರೆ. ನಾವು ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಇವುಗಳ ಬಗ್ಗೆ ಹೆಚ್ಚಾಗಿ ತಿಳಿಸ್ಕೊಡ್ತೇನೆ. ಈಗ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಆಲ್.